ಸಾಗರದಲ್ಲಿ ಈ ದಿನನೂ ಕೂಡ ಮಳೆಯ ಪ್ರಮಾಣ ಆರ್ಭಟವಾಗಿದೆ. ನೀವಿಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಅಂಥೇಳಿ. ನಿನ್ನೆನೂ ಕೂಡ ಇದೇ ಸಮಯದಲ್ಲಿ ಮಳೆ ಬಂದಿತ್ತು, ವರ್ಷದ ಮೊದಲ ಮಳೆ. ಈ ದಿನ ಈ ಎರಡನೇ ದಿನವೂ ಕೂಡ ಒಂದು ಕಂಟಿನ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಅದೇ ರೀತಿ ಆನೆಕಲ್ಲು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ದೊಡ್ಡ ಹನಿಗಳು ಇಂದ ಈ ಮಳೆ ಸಾಗರದಲ್ಲಿ ಬರ್ತಾ ಇದೆ. ಪ್ರಾಯಶಃ ಕಳೆದ 8-10 ದಿನಗಳ ಹಿಂದೆ ನಮ್ಮ ಸಾಗರದ ಮಾರಿಕಾಂಬಾ ಜಾತ್ರೆ ಮುಗಿದಿದ್ದು, ಈ ಒಂದು ಜಾತ್ರೆಯ ಒಂದು ಏನು ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಪ್ರಕೃತಿ ಹೊಂದ್ಕೊಂಡಿದೆ, ಆ ರೀತಿಯಲ್ಲಿ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಾಗರದಲ್ಲಿ ಈ ದಿನವೂ ಕೂಡ ಮಳೆಯ ಆರ್ಭಟ ಮತ್ತೆ ಮುಂದುವರಿತಾ ಇದೆ. ನೀವಿಲ್ಲಿ ನೋಡ್ಬೋದು, ಮೋಡ ಕವಿದ ವಾತಾವರಣವೂ ಕೂಡ ಇದೆ. ಪ್ರಾಯಶಃ ಇನ್ನೂ ಹೆಚ್ಚಳ ಆಗುವಂಥ ಎಲ್ಲ ಸಾಕಷ್ಟು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಾಹಿತಿ ಕೊಟ್ಟಿರೋದು ಈ ನಿಮ್ಮ ಆತ್ಮೀಯ ಸ್ನೇಹಿತರಾದ ಗುರು ಕಾಗೋಡ್.